ಹೆಸರೇನ್ರಿ? ವಿಜಯ್ ಕುಮಾರ್ ಗುದಿಗಪ್ಪ ಸೌದಿ ಊರ್ ಯಾವ್ದ್ರಿ? ಗೋಕಾಕ್. ಎಷ್ಟ್ ದಿವ್ಸ ಆತ್ರಿ ನೀವ್ ಇಲ್ಲಿ ಬಂದ? ಇಲ್ಲಿ ಬಂದ 15 ದಿವಸ ಆಯ್ತು. ಈಗ ಆರಾಮ್ ಅನ್ಸತೈತಿ? 15 ದಿನ ಎಲ್ಲ ಆರಾಮಾಗೈತಿ. ನಡ್ಯಾಕ ಕೈ ಕಾಲ ಮಾತಾಡಕ್ ಬಂತು, ಊಟ ಮಾಡಕತ್ನಿ, ಎಲ್ಲ ಕಾಲಕತ್ತ ತಿಳ್ಕೊತ್ಯಾಗತ್ತ. ಇಲ್ಲಿ ಬರೋದ ಭಾಳ ಚಲೋ ಆಗತಿ. ಕೈ ಕಾಲಾಗ ಶಕ್ತಿ ಬಂದೈತಿ? ಶಕ್ತಿ ಬಂದೈತಿ. ಟ್ರೀಟ್ಮೆಂಟ್ ಎಲ್ಲ ಚಲೋ ಅನ್ಸೈತಿ? ಟ್ರೀಟ್ಮೆಂಟ್ ಎಲ್ಲ ಚಲೋ ಅದಾವ. ಎಲ್ಲ ಡಾಕ್ಟರ್ ನರ್ಸ್ಗಳು ಎಲ್ಲಾರು ಚಲೋ ಅದಾರ. ಏನೇನ್ ಮಾಡ್ತಿದ್ರಿ ನಿಮ್ಗೆ ಇಲ್ಲಿ? ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ಚಲೋ ಆಗೈತಿ. ಪಂಚಕರ್ಮ ಮಾಡ್ತಿದ್ರ? ಪಂಚಕರ್ಮ ಮಾಡ್ತಿದ್ರು, ಫಿಸಿಯೋಥೆರಪಿ, ಜಗ ಮಾಡ್ತಿದ್ರು, ಬಾಕ್ಸ್ನ್ಯಾಗ ಕುಂತಿದ್ರು, ಫಿಸಿಯೋಥೆರಪಿ ಮತ್ತು ಕ್ಯಾಪ್ ಹಾಕ್ತಿದ್ರು. ಫಿಸಿಯೋಥೆರಪಿ ಇಲ್ಲಿ ಎಲ್ಲ ಚಲೋ ಐತಿ. ಮತ್ತ ಎಲ್ಲ ಇವೆಲ್ಲ ಎಲುಬ ಎಲ್ಲ ಇದ್ದಲ್ಲಿ ಫ್ರೇಸ್ ಮಾಡ್ತಿದ್ರು. ಈಗ ಆರಾಮ್ ಅನ್ಸತೈತಿ? ಈಗ ಆರಾಮ ಐತಿ. ಡಿಸ್ಚಾರ್ಜ್ ಆ ಡಿಸ್ಚಾರ್ಜ್ ಮನೆಗೆ ಹೊಂಟಿರಿ? ಆ ಮನೆ ಹೊಂಟಿದ್ದಾರೆ. ನಾವು ವಿಜಯ್ ಕುಮಾರ್ ಸೌದಿ ಅಂತ ಹೇಳಿ ವೈಷ್ಣವಿ ನಮ್ಮ ಅವರ ಆಗ್ಬಿಟ್ಟ ಪ್ರಾಪರ್ ಗೋಕಾಕ್ದಾಗ ಇದು ಈಗ 2 months ಬ್ಯಾಕ್ ಅವ್ರಿಗೆ ಸ್ವಲ್ಪ ಫೋನ್ಸ್ದಾಗ ಬ್ಲಡ್ ಕ್ಲಾಟ್ ಆಗಿತ್ತು. ಸೊ ನಮ್ಮ ಬಳ್ಳಾಪುರ ಟ್ರೀಟ್ಮೆಂಟಿಗೆ ಅಂತ ಕರ್ಕೊಂಡು ಹೋಗಿದ್ವಿ. ನಾವು 15 days ಇದ್ವಿ. ಸ್ವಲ್ಪ ಡಾಕ್ಟರ್ಸ್ ಎಲ್ಲ ಮೇಜರ್ ಐತಿ ಅಂದ್ರೆ ರಿಕವರಿ ಆಗ್ತಿದ್ದಿಲ್ಲ ಡಾಕ್ಟರ್, ನಾವು 70% ಚಾನ್ಸಸ್ ಕೊಡೋದಿಲ್ಲ, 30% ನಮ್ದು ಪ್ರಯತ್ನ ಚಾಲೂ ಐತಿ ಅಂತ ಹೇಳಿದ್ರೆ. ಸೊ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ವಿ. ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ನಿಮೋನಿಯಾ ಆದಂಗಾತ. ಆಮೇಲೆ ನಾವು ಅಂದ್ರೆ ಅದು ಕಂಡೀಷನ್ ಯಾಕೋ ಸೀರಿಯಸ್ ಅನ್ಸಂಗತ್ತ. ಅವ್ರದ್ದು ಅಂದ್ರೆ ರಿಸಲ್ಟ್ ಏನಿತ್ತಂದ್ರೆ ಇಲ್ಲ ನೋಡ್ಬೇಕ್ರಿ ಒಂದ್ ಸ್ವಲ್ಪ ನಮ್ಗೆ 30% ಅಷ್ಟೇ ಗ್ಯಾರಂಟಿ ಕೊಡ್ತೇವೆ ನಾವು, ಯಾಕಂದ್ರೆ ಇನ್ಫೆಕ್ಷನ್ ಕಮ್ಮಿ ಆಗ್ಬಾರ್ದು ಅಂತ ಹೇಳಕತ್ತಿದ್ರೆ. ಸೊ ನಾವೇನು ಡಿಸಿಷನ್ ತಗೊಂಡ್ವಿ, ಮತ್ತು ಟ್ರೀಟ್ಮೆಂಟ್ ಏನು ವರ್ಕ್ ಆಗ್ಬಾರ್ದಂದ್ರೆ ಊರ್ ಕಡೆ ಕರ್ಕೊಂಡು ಹೋಗೋಣ ಅಂತೇಳಿ ಜಸ್ಟ್ ಒಂದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿ ನಾವು ಘಟಪ್ರಭಾ ಕರ್ಕೊಂಡು ಬಂದಿದ್ದೆ. ಆಕ್ಚುಲಿ ನಾವೆಲ್ಲ ಹೋಪ್ಸ್ ಕಳ್ಕೊಂಡೇ ಒಂದು ಟ್ರೀಟ್ಮೆಂಟ್ ಇರಲಿ ಅಂತೇಳಿ ಘಟಪ್ರಭಾ ಕರ್ಕೊಂಡು ಬಂದಿದ್ವಿ. ಅದೇನು ದೇವ್ರ ಇಚ್ಛೆ, ಅವ್ರಿಗೆ ನಿಮೋನಿಯಾನು ಅಲ್ಲಿ ಕ್ಲಿಯರ್ ಆತ, ಅವ್ರ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆತ, ಅವ್ರು ಆರಾಮ ಅದರಲ್ಲಿ. ಆಮೇಲೆ ನಮ್ಗೆ ಲಕ್ಕ ಹಾಸ್ಪಿಟಲ್ ಬಗ್ಗೆ ಗೊತ್ತಿರಲಿಲ್ಲ ಆಕ್ಚುಲಿ, ಗೊತ್ತಾಗಿದ್ರು. ನಾವು ನಾಗರಮುನ್ಮಳ್ಳಿ ಮತ್ತು ಅದು ಕೆಲವೊಂದಿಷ್ಟು ಹೇಳಿದ್ರು ಎಲ್ಲ ಕಡೆ, ಅದು ಹೋಗಿ ಕೇಳಿ ಬಂದ್ವಿ. ಅಲ್ಲಿ ಯಾಕೋ ಬೇಡ ಅನ್ನಿಸ್ತಾ. ಆಮೇಲೆ ಒಬ್ರು ಹಿಂಗೆ ಪರಿಚಯದವ್ರು ಹೇಳಿದ್ರು, ಇಲ್ಲ ಇಲ್ಲಿ ಲಕ್ಕ ಹಾಸ್ಪಿಟಲ್ ಆಗೈತಿ, ನೀವು ಅಲ್ಲೊಂದ್ಸತಿ ಕೇಳಿ ಬರ್ರಿ ಅಂತ ಹೇಳಿ. ಸೊ ಬಂದಿದ್ವಿ, ಕೇಳಾಕಂತೇಳಿ ಬಂದಿದ್ವಿ. ಅವಾಗ ನಮ್ಗೆ ಡಾಕ್ಟರ್ ಅಪ್ಪು ಸರ್ ಭೇಟಿ ಆದ್ರೆ, ಅವಾಗ ನಾವು ಕೇಳಿದಾಗ ಅವ್ರಿಲ್ಲ ಕರ್ಕೊಂಡು ಬರ್ರಿ, ನಾವು ನಮ್ಮ ಕೈಲಾಗ ಪ್ರಯತ್ನ ಮಾಡ್ತೀವಿ, ಬಟ್ ಪೇಷಂಟ್ ಆರಾಮ್ ಆಗ್ತೈತಿ ಅಂತ ನಮ್ಗೆ ಅನಿಸ್ತೈತಿ, ನೀವು ಕರ್ಕೊಂಡು ಬರ್ರಿ ಒಂದ್ಸತಿ ಅಂತ ಹೇಳಿದ್ರೆ. ಸೊ ನಾವು ಕೇಳ್ಕೊಂಡು ಹೋಗಿ ಅವ್ರು ನೆಕ್ಸ್ಟ್ ಡೇನ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವ್ರು ಸಂಡೇ ಇತ್ತು, ಬಟ್ ಅವ್ರಾದ್ರೂ ಕರ್ಕೊಂಡು ಬರ್ರಿ, ಇಲ್ಲಿ ನಡೀತೈತಿ, ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ಎಮರ್ಜೆನ್ಸಿ ವಾರ್ಡ್ನು ಐತಿ ಅಂತ ಹೇಳಿದ್ರೆ. ಸೊ ನಾವು ಸಂಡೇನ ಅವ್ರಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ವಿ. ಸಂಡೇ ಅಡ್ಮಿಟ್ ಮಾಡಿದ್ವಿ. ಟ್ರೆಕೋಸ್ಟೋಮಿ ಇತ್ತು ಅವ್ರಿಗೆ ಆಕ್ಚುಲಿ, ಅದು ತೆಗ್ಯಾಕ 15 days ನಾವು ಘಟಪ್ರಭಾದಾಗ ಇದ್ರು ಅವ್ರು ಅದು ರಿಸ್ಕ್ ತಗೊಂಡಿರ್ಲಿಲ್ಲ, ಯಾಕಂದ್ರೆ ಅವ್ರ ಕಂಡೀಷನ್ ಅಷ್ಟು ಸೀರಿಯಸ್ ಇತ್ತು. ಇಲ್ಲಿ ಬಂದ ಕೂಡಲೇ 2 days ಒಳಗೆ ಅವ್ರು ನಮ್ಗೆ ಅದನ್ನ ಟ್ರೆಕೋಸ್ಟೋಮಿನೂ ತೆಗೆದ್ರ, ಹಂಗೆ ಅವ್ರ ಮುದ್ದಾಗಿನ ಪೈಪ್ನು ತೆಗೆದ್ರ, ನಾವು ಫುಡ್ನು ಅವ್ರಿಗೆ ಬಾಯ್ಲೆನ ಕೊಡಾಕತ್ವಿ. 4 days ಒಳಗೆ ಅವ್ರು ಭಾಳ ರಿಕವರಿ ಆದ್ರೆ ನಮ್ಗೆ ಅದೊಂದು ಗಿರಾಕಲ್ಲ ಅನ್ನಿಸ್ತಾ. ಯಾಕಂದ್ರೆ ನಾವು ಹೋಪ್ಸ ಕಳ್ಕೊಂಡಿದ್ವಿ ಪೂರ್ತಿ ಅವ್ರು ಆರಾಮ ಆಗ್ತಾರ ಅಂತೇಳಿ. ಬಟ್ ನಮ್ಗೆ ಅವ್ರ 2 days ಒಳಗೆ ಅವ್ರ ಟ್ರೆಕೋಸ್ಟೋಮಿ ತೆಗೆದಿದ್ದ ಕಾನ್ಫಿಡೆನ್ಸ್ ಬಂದೆ, ಇಲ್ಲ ಆರಾಮ ಆಗ್ತಾರ ಅವ್ರು ಅಂತೇಳಿ. ಸೊ ಅದೆಲ್ಲ ಆದ್ಮೇಲೆ 4 days ಆದ್ಮೇಲೆ ಅವ್ರ ಆಮೇಲೆ ಅವರೆಲ್ಲ ಟ್ರೀಟ್ಮೆಂಟ್, ಇಲ್ಲಿ ಪಂಚಕರ್ಮ ಐತಿ, ಆಮೇಲೆ ಫಿಸಿಯೋಥೆರಪಿ ಐತಿ, ಎಲ್ಲ ಒಳ್ಳೆ ಟ್ರೀಟ್ಮೆಂಟ್ ಅದ. ಲಕ್ಕಾಗ ಏನೇನು ಸ್ಪೆಷಾಲಿಟಿ ಬೇಕಲ್ಲ ಎಲ್ಲ ಒಂದ ಕಡೆ ಸಿಗ್ತೈತಿ. ನಮ್ಗೆ ಕರೆನ ಒಂದು ಟೈಮಿಗೆ ನಮ್ಗೆ ಹಿಂಗೆ ಅನ್ಸ್ಬಿಟ್ಟಿತ್ತಲ್ಲ, ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಲ್ಲ ಮನೆಗೆ ಹಿಂಗೆ ಅನ್ಸಿತ್ತು. ಬಟ್ ನಮ್ಗೆ ಡಾಕ್ಟರ್ಸ್ ಬಂದು ಏನು ಹೋಪ್ಸ್ ಕೊಟ್ರಲ್ಲ, ಅಲ್ಲಿಂದ ನಮ್ಗೆ ಕರೆನ ವೈದ್ಯೋ ನಾರಾಯಣವಾಣಿ ಅಂತಾರಲ್ಲ, ಹಂಗೆ ಅಪ್ಪು ಸರ್ ಮತ್ತು ಪಾಟೀಲ್ ಸರ್ ಒಳಗೆ ಒಂದು ದೇವ್ರನ್ನ ನೋಡಿದ್ವಿ. ಯಾಕಂದ್ರೆ ಅವ್ರು ಮತ್ತೆ ಅದೊಂದು ಪುನರ್ಜನ್ಮ ಕೊಟ್ಟಂಗ ಅದಾವೀಗ. ಅದೆಲ್ಲ ಆದ್ಮೇಲೆ ನಾನು ಒಂದ ಇಷ್ಟಪಟ್ಟು ಕೇಳ್ಕೊತೀನಿ, ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಬಟ್ ಬಂದಂದ್ರೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ನವಚೇತನ ಲಕ್ಕ ಹಾಸ್ಪಿಟಲ್ ಎಲ್ಲರೂ ಟ್ರೀಟ್ಮೆಂಟ್ ಮಾಡಿಸ್ಕೊರಿ. ಯಾಕಂದ್ರೆ ದ ಬೆಸ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಗೆ ಏನು ನೀಡದ, ಈ ಒಂದು ಪ್ರಾಬ್ಲಮ್ಗೆ ಏನು ನೀಡೈತಿ ಎಲ್ಲ ನಿಮ್ಗೆ ಒಂದು ಕಡೆ ಸಿಗ್ತೈತಿ. ಆಮೇಲೆ ನಾನು ಭಾಳ ಖುಷಿಲಿ ಹೇಳ್ತೀನಿ, ಸ್ಟಾಫ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅತಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟ್ರೀಟ್ ಮಾಡ್ತಾರೆ. ಅದು ಭಾಳ ಬೇಗ ಪೇಷಂಟ್ಗೆ ಆ್ಯಕ್ಚುಲಿ ಡಾಕ್ಟರ್ಸ್ ಜೊತೆ ಟ್ರೀಟ್ ಮಾಡಿಬಿಟ್ರೆ ಅವ್ರ ಭಯ ಹೋಗಂಗಿಲ್ಲ. ಬಟ್ ಇಲ್ಲೆಲ್ಲರೂ ಓನ್ಲಿ ಒಂದು ಟ್ರೀಟ್ಮೆಂಟ್ ಅದ. ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಈಗ ಅವ್ರು ಫುಲ್ ರಿಕವರಿ ಆಗ್ಯಾರ. ನಾವು ಇವತ್ತು ಅವ್ರು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೊಂಟೀವಿ. ಸೊ ನಾನೆಲ್ಲ ಸ್ಟಾಫಿಗ ಮತ್ತು ಡಾಕ್ಟರ್ಸಿಗ ನನ್ನ ಫ್ಯಾಮಿಲಿ ಪರವಾಗಿ ಥ್ಯಾಂಕ್ಸ್.